ಎಲ್ಲ ವೀಕ್ಷಕರು ನಮಸ್ಕಾರ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಇವರು ನನಗೆ ತುಂಬಾ ಬೇಕಾದವರು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಪ್ರತಿಯೊಂದು ಜಾತ್ರೆಲ್ಲೂ ಸಿಗ್ತಾರೆ ನಮ್ಗೆ. ಇವರು ಜಾತ್ರೆಗೆ ಬಂದ್ರೆ ಒಂದ್ ಕಳೆ, ಹಳ್ಳಿಕಾರ ಹಸುಗಳು ಇವ್ರು ತಂದಿದ್ದಾರೆ ಅಂದ್ರೆ ಆ ಜಾತ್ರೆ ಒಂಥರ ಕಳೆ. ಇವರು ಇಲ್ಲಿ ಸ್ವಲ್ಪ ಇದ್ ಮಾಡಿದ್ದಾರೆ, ಪಾಪ ಬರೋಕ್ ಲೇಟ್ ಆಗಿದೆ, ಮತ್ತೊಂದು ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ಈಗ ಮಾಡಿದ್ದಾರೆ. ಶೆಡ್ ಮಾಡೋದೇ ಅಲ್ಲಿ, ಇನ್ನೊಂದ್ ಮಾಡೋದೇ ಅಲ್ಲಿ. ಇವ್ರು ದಾವಣಿನೇ ಒಂಥರ ಅದ್ಭುತವಾಗಿ ದಾವಣಿನ ಮಾಡ್ತಾರೆ ಎಲ್ಲತಲ್ಲೂ ಅಷ್ಟೇ. ಆಮೇಲೆ ಪ್ರತಿಯೊಂದು ಜಾತ್ರೆನೂ ಅಷ್ಟೇ. ಈಗ ಇವ್ರು ಈ ಜಾತ್ರೆಗೆ ಬಂದಿದ್ದಾರೆ ಅಂದ್ರೆ ಏನೋ ಒಂಥರ ಕಳೆ ಇದ್ರೆ ಒಳ್ಳೊಳ್ಳೆ ಎತ್ಗಳನ್ನ ಕಟ್ತಾರೆ, ಒಳ್ಳೊಳ್ಳೆ ಅದ್ಭುತವಾಗಿದೆ ಎತ್ಗಳನ್ನ ಕಟ್ತಾರೆ. ಇಲ್ಲಿ ನೋಡಿದ್ರಿ ಸುತ್ತಮುತ್ತ ಎಲ್ಲಾರ್ದು ನೋಡ್ಕೊಂಡ್ಬಂದು ಈ ದಾವಣಿ ಬಿಟ್ರೆ ಈ ತರ ಎತ್ತು ಬೇರೆ ದಾವಣಿಲಿ ಎಲ್ಲೂ ಸಿಗಲ್ಲ ನಿಮ್ಗೆ ನೋಡಕ್ಕೂ. ಆತರ ಮುಂದೆ ಇನ್ನೂ ನಮ್ಮ ಚನ್ನರಾಯಪಟ್ಟಣದ ಇನ್ನೂ ನೆಕ್ಸ್ಟ್ ಈ ಜಾತ್ರೆಗೆ ಗೊತ್ತಾಗಿಲ್ಲ, ನೆಕ್ಸ್ಟ್ ಜಾತ್ರೆಗೆ ಇನ್ನೂ ಅದ್ಭುತವಾಗಿ ಕಟ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವ್ರಿಗೆ ಸುಮಾರು ಜಾತ್ರೆಲೆಲ್ಲ ಪ್ರೈಸ್ ಆಗಿದೆ. ಯಾವ ಜಾತ್ರೆಯಲ್ಲಿ ಪ್ರೈಸ್ ಆಯ್ತು, ಇವ್ರ ಅಡ್ರೆಸ್ ಏನು, ಇವ್ರ ಊರು ಯಾವ್ದು ಎಲ್ಲ ಹೇಳ್ಕೊಡ್ತಾರೆ. ಪರಿಚಯ ಮಾಡ್ಕೊತಾರೆ ಬನ್ನಿ. ನಮಸ್ತೆ, ನನ್ನ ಹೆಸರು ಸಂದೀಪ್ ಅಂತ. ನಮ್ದು ಚಂದ್ರಾಯಪಟ್ಟಣ ತಾಲೂಕು ಹಿರಿಸೇವೆ ಹೋಬಳಿ ಹುಣಸೆಟಳ್ಳಿ ಗ್ರಾಮ ಅಂತ. ಸೊ ನಮ್ದು ಇದೇ ತಾಲೂಕ್ ಆಗಿರೋದ್ರಿಂದ ನಮ್ಗೆ ಈ ಜಾತ್ರೆ ಮಾಡಕ್ಕೆ ತುಂಬಾ ಇಲ್ಲಿಲ್ದೇನೆ ಉತ್ಸಾಹ. ಸೊ ಇದು ಲಾಸ್ಟ್ ಮೂಮೆಂಟ್ ನಾವು ಡಿಸೈಡ್ ಮಾಡಿದ್ದು. ಸೊ ಮೊನ್ನೆ ತದೇ ಮುಡುಕ್ತರೆಗೆ ಹೋಗಿ ಬಂದು ಸುಸ್ತಾಗಿದ್ದೋ ದನಗಳು, ಬೇಡ ಅಂತ ಸುಮ್ನಾದೋ ನಾವು. ಆದ್ರೂ ನಮ್ಮ ಅಣ್ಣ ತುಂಬಾ ಫೋರ್ಸ್ ಮಾಡಿ ಮಾಡ್ಲೇಬೇಕು ಅಂತ ಮಾಡಿದ್ದು. ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಯಾವ್ದೋ ಈ ಜಾತ್ರೆಯಲ್ಲಿ. ಲೈಕ್ ನಮ್ದು ಇದೇ ತಾಲೂಕು, ನಾವು ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಇದೆಲ್ಲ ಈ ಜಾಗ ಎಲ್ಲ ನಾವು ಅಡ್ಡಾಡಿರೋ ಜಾಗ. ಸೊ ಅದರಿಂದ ನಮ್ಗೆ ಭಾರಿ ಖುಷಿ ಕೊಡುತ್ತೆ ಇದು ಈ ಜಾತ್ರೆ ಮಾಡಕ್ಕೆ. ಸೊ ಇದು ಮೊದಲನೇ ವರ್ಷ, 8 ವರ್ಷ ಆಗಿತ್ತು, ನೆನೆಗುದಿ ಆಗ್ಬಿಟ್ಟಿತ್ತು ಇದು ಜಾತ್ರೆ, ಒಂದು ಚಂದ್ರಾಯಪಟ್ಟಣ ಜಾತ್ರೆ. ಸೊ ಇವಾಗ ತಿರ್ಗಾ ಮರ್ಕಳಿಸಿದೆ, ಅದರಿಂದ ಭಾರಿ ಉತ್ಸಾಹಕರ ಆಗಿದ್ವಿ. ಮುಂದಿನ ಸತಿಯಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಜಾತ್ರೆ ಮಾಡ್ಬೇಕು ಅಂತ ಎಲ್ಲ ಡಿಸೈಡ್ ಮಾಡ್ಕೊಂಡಿದ್ದಾರೆ ನಮ್ಮ ರೈತರುಗಳೆಲ್ಲ. ಸೊ ಈ ವರ್ಷ ಇದು ಸ್ಯಾಂಪಲ್. ಈ ವರ್ಷ ಸ್ವಲ್ಪ ಕಡಿಮೆ ಬಂದಿದ್ರು ತುಂಬಾ ಒಳ್ಳೊಳ್ಳೆ ದನಗಳು ಬಂದಿದಾವೆ. ಎಲ್ಲ ತುಂಬಾ ಚೆನ್ನಾಗಿ ಫೆಸಿಲಿಟೀಸ್ ಮಾಡ್ಕೊಟ್ಟಿದ್ದಾರೆ IPMC ಅವರು. ಒಂದ್ ನೀರಿನ ವ್ಯವಸ್ಥೆ ಆಗ್ಲಿ, ಒಂದು ಇದಾಗ್ಲಿ, ಲೈಟ್ ವ್ಯವಸ್ಥೆ ಆಗ್ಲಿ, ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಹೀಗೆ ಮುಂದುವರಲಿ ಅಂತ ತುಂಬಾ ಆಶಿಸ್ತೀನಿ. ಹಳ್ಳಿಕಾರ ಬಗ್ಗೆ ಒಂದ್ ಮಾತಾಡೋಣ. ಹಳ್ಳಿಕಾರ ಯಾವ ತರ ಅವ್ರನ್ನ ಮೇಂಟೈನ್ ಮಾಡ್ಬೇಕು, ಏನು ಜನಗಳು ಹಳ್ಳಿಕಾರನ ಮೇಂಟೈನ್ ಮಾಡೋದು ತುಂಬಾ ಈಸಿ ಅನ್ಕೊಂಡ್ಬಿಟ್ಟಿದ್ದಾರೆ. ಕೆಲವ್ರು ಹೇಳೋಗ ಬಾರೋ ನಾನು ಸಾಕ್ತೀನಿ ಅಂತಾರೆ, ದನಗಳನ್ನ ಬಾರಲ್ಲ ನಾನು ಸಾಕ್ತೀನಿ ಅಂತಾರೆ. ಆದ್ರೆ ಯಾವ ತರ ಅವ್ರು ಮೇಂಟೈನ್ ಮಾಡಕ್ಕೆ ಏನೇನು ಪ್ರಿಪರೇಷನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಜಾತ್ರೆಗೆ ತರ್ಬೇಕು ಅಂದ್ರೆ ಅವ್ರಿಗೆ ಏನೇನು ಪ್ರಿಪರೇಷನ್ ಎಷ್ಟು ಹಿಂಗಿನ ಅವ್ರನ್ನ ರೆಡಿ ಮಾಡ್ಬೇಕಾಗುತ್ತೆ, ನಮ್ಮ ವೀಕ್ಷಕರು ತಿಳಿಸ್ಕೊಡಿ. ಎಲ್ಲದಕ್ಕಿಂತ ಈಸಿ ಹಳ್ಳಿಕಾರ ಎತ್ಕೊಳ್ನ ಸಾಕೋದು. ಇನ್ನ ಈ ಬೇಕಾದ್ರೆ ಈ ಸೀಮೆ ಹಸ್ಕೊಳ್ನ ಇವೆಲ್ಲ ಹೇಳ್ತಿರಲ್ಲ, ಅದು ಒಂದ್ ಸ್ವಲ್ಪ ಒಂದು ಸೂಕ್ಷ್ಮ ಜೀವಿಗಳು ಅವೆಲ್ಲ. ಲೈಕ್ ಅವೆಲ್ಲ ಒಂಥರ ಯಾವ್ದಾದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಅವೆಲ್ಲ ನೋಡ್ಕೋಬೇಕು, ಕಾಯ್ಬೇಕು. ಬಟ್ ಆದ್ರೆ ಇವು ಒಂಥರ ತುಂಬಾ ಗಟ್ಟಿ ದನಗಳು. ಯಾವ್ದು ಮೇಂಟೈನ್ ಮಾಡ್ಬೇಕು ಅನ್ನೋದೆಲ್ಲ ಏನು ಇಲ್ಲ. ಇದನ್ನ ಒಂದು ರೈತನ ಬೆನ್ನೆಲ್ಬು. ಯಾವ್ದು ಹಳ್ಳಿಕಾರ ಎತ್ಗಳು ಅಂದ್ರೆ ನಾಟಿ ಎತ್ಗಳೇ ಹಂಗೆ ಎಲ್ಲ. ಅದೊಂದು ಯಾವ ತರ ಅಂದ್ರೆ ಒಂದ್ ನಾಟಿ ಎತ್ಗಳು ಮನೇಲಿ ಒಂದ್ ಜೊತೆ ಇದೆ ಅಂದ್ರೆ ರೈತಂಗೆ ಒಂದ್ 90% ಅವು ರೈತಂಗೆ ಬೆನ್ನೆಲುಬಾಗಿ ನಿಂತಿದಾವೆ. ಒಂದ್ ಸಪೋರ್ಟಿವ್, ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಧೈರ್ಯ ರೈತಂಗೆ. ಒಂದ್ ಜೊತೆ ಎತ್ತಿದೆ ಅನ್ನೋ ಧೈರ್ಯ. ಸೊ ನಾವೇನೋ ಶೋಕಿ ಕಟ್ಕೋತೀವಿ ಅಂತಲ್ಲ, ನಾವು ಕೆಲಸ ಮಾಡ್ತೀವಿ. ಬಟ್ ಜಾತ್ರೆಗೆ ಬರ್ಬೇಕು ಅಂತ ವಿಶೇಷತೆ ಏನಿಲ್ಲ ಸರ್. ಚೆನ್ನಾಗಿ ಕೆಲಸ ಮಾಡೋ ಎತ್ಕೊಳೆ ತುಂಬಾ ಈಜಿ. ಒಂದ್ ದೊಡ್ಡ ಮಟ್ಟಕ್ಕೆ ಕಾಣ್ಬೇಕು ಅಂದ್ರೆ ಎತ್ಕೊಳು ಚೆನ್ನಾಗಿ ಗೇಯ್ಬೇಕು. ಹಂಗೆ ಹುಲ್ಲು ಸೊಪ್ಪು ಚೆನ್ನಾಗೆ ಒಂದು ಒಳ್ಳೆ ಹುಲ್ಲು, ಲೈಕ್ ಶುದ್ಧವಾಗಿರೋ ಹುಲ್ಲು, ಒಂದು ಶುದ್ಧವಾಗಿರೋ ನೀರು, ಅವೆರಡನ್ನ ಕೇಳ್ತೇವೆ ಅಷ್ಟೇ. ಅದ್ ಬಿಟ್ಟು ನೀವು ಕಸ ಹಾಕಿರ ಕಸನ ರಸ ಮಾಡ್ಕೊಂಡು ಅದನ್ನ ತಿಂದಿ ಮೈ ಬರ್ಸ್ಕೊಳ್ಳವೆ ಹಳ್ಳಿಕಾರ ಎತ್ಕೊಳು. ಅದರಲ್ಲಿ ಪ್ರಭೇದಗಳಿದಾವೆ ನಾಟಿ ಎತ್ಕೊಳ್ಳಲ್ಲಿ. ಸೂಜ್ಮಲ್ಗೆ ಇದೆ, ಗುಜ್ಮಾವ್ ಇದೆ, ಬೆಟ್ಟದ ಪುರ್ತನ್ಗಳಿದಾವೆ. ಅದ್ರಲ್ಲಿ ಸ್ವಲ್ಪ ಶ್ರೇಷ್ಠತೆ ಕಣ್ಣದಾದ್ರೆ ಸೂಜಿ ಮಲ್ಗೆ ಎತ್ಕೊಳು ಹಳ್ಳಿಕಾರ ಇದರಲ್ಲಿ. ಸೊ ಇವು ಬಣ್ಣ, ಬಾಳಕೆ, ಬಾಬರು, ನಿಮ್ಗೆ ಕಂಬ, ಸಿಂಬಿ ಎಲ್ಲ ತುಂಬಾ ಯಥೇಚ್ಛವಾಗಿ ಕಾಣ್ತವೆ. ಆದ್ರಿಂದ ತುಂಬಾ ಒಂದು ಮದುವೆ ಹೆಣ್ಣು ಹಿಂಗ್ ಸಿಂಗಾರ ಮಾಡ್ಬೋದು, ಹಂಗ್ ಸಿಂಗಾರ ಮಾಡಿಸ್ಬೋದು ಇವತ್ತು ಒಂದು ಹಳ್ಳಿಕಾರ ಎತ್ಕೊಳಗೆ. ಸೊ ನಮ್ಗೆ ಅದೊಂದು ಆಸೆ. ಒಂದು ರೈತನ ಮನೆ ಮುಂದೆ ಒಂದ್ ಜೊತೆ ಎತ್ತಿದ್ರೆ ಒಂದ್ ಗತ್ತಿದ್ದಂಗೆ. ಅದು ಒಂದ್ ಗತ್ತು ಅವ್ರಿಗೆ. ಒಂದ್ ಜೊತೆ ಎತ್ತಿದೆ. ಇವಾಗ ಇನೋವಾ ಕಾರ್ ಇದೆ, ಜೀಪ್ ಇದೆ, ಎಲ್ಲ ಇದೆ. ಅದನ್ನ ನೋಡಕ್ ಯಾರು ಬರಲ್ಲ. ಇವತ್ತು 1-2 ಜೊತೆ ಎತ್ಕೊಂಡಿದ್ದಾವೆ ಅಂದ್ರೆ ಕರ್ನಾಟಕ ಸುತ್ತಮುತ್ತವರೆಲ್ಲ ಬರ್ತಾರೆ. ಇವತ್ತು ನಮ್ಮ ಮನೆ ಹತ್ರಕ್ಕೆ ಒಂದ್ ಜೊತೆ ದನ ನೋಡಕ್ಕೆ MLA ಆಗ್ಬೋದು, ಮಿನಿಸ್ಟರ್ ಆಗ್ಬೋದು, MP ಆಗ್ಬೋದು, ಯಾರು ಆಗ್ಬೋದು ಬರ್ತಾರೆ. ಬಂದು ನೋಡಿ ಅದೊಂದು ಕಣ್ ತುಂಬ್ಕೊಂಡು ಹೋಗ್ತಾರಲ್ಲ, ಅದೊಂದು ಖುಷಿ ಕೊಡೋದು. ಮತ್ತೆ ಮುಂದಿನ ಜಾತ್ರೆ ಸಿಗೋಣ, ಅಣ್ಣನ ಜೊತೆ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ಸ್.